ಹಾಯ್ ಸುಧೀರ್. ಹಾಯ್. 50+ ಏಜ್ ಗ್ರೂಪ್ ಅವರಿಗೆ ಜಾಯಿಂಟ್ ಪೇನ್, ಅದಕ್ಕೆ ನಾವು ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅದರಿಂದ ತುಂಬಾ ಜನ ನರಳ್ತಾ ಇರ್ತಾರೆ. ಅದಕ್ಕೆ ಏನಾದರೂ ಹೊಸ ಟ್ರೀಟ್ಮೆಂಟ್ ಬಂದಿದೆಯಾ? ಹೊಸ ಟ್ರೀಟ್ಮೆಂಟ್ ಅಂದ್ರೆ ಮುಂಚೆ ಈಗ ಪೇನ್ ಕಿಲ್ಲರ್ಸು, ಸರ್ಜರೀಸು, ಬೇರೆ ಬೇರೆ ಥೆರಪೀಸು ಯೂಸ್ ಮಾಡ್ತಿದ್ರು. ಈಗ ವಾಟರ್ ಏರೋಬಿಕ್ಸ್ ಫಾರ್ ಆಸ್ಟಿಯೋಆರ್ಥರೈಟಿಸ್ ಅಂತ ಬಂದಿದೆ. ವಾಟರ್ ಏರೋಬಿಕ್ಸ್ ಅಂದ್ರೆ ಏನು ಅಂದ್ರೆ, ಈಗ ಪೂಲ್ಸ್ ಎಲ್ಲ ಇರುತ್ತಲ್ಲ, ಸ್ವಿಮ್ಮಿಂಗ್ ಪೂಲಲ್ಲಿ, ಅಲ್ಲಿ ಇದು ವೇಸ್ಟ್ ಮತ್ತೆ ಚೆಸ್ಟ್ ಮಿಡ್ ಲೆವೆಲ್ವರೆಗೂ ವಾಟರ್ ಅಷ್ಟು ರೀಚ್ ಆಗೋವರೆಗೂ ವಾಟರ್ ಇದ್ದಾಗ ಅಲ್ಲಿ ಅಬೌಟ್ 50 to 60 ಮಿನಿಟ್ಸ್ ಸೆಷನಲ್ಲಿ ವಾಕಿಂಗು, ರನ್ನಿಂಗು, ಅದಾದಮೇಲೆ ಸ್ಟ್ರೆಚಿಂಗು, ಈವನ್ ವೇಟ್ ಬಿಯರಿಂಗ್ ಎಕ್ಸರ್ಸೈಸಸ್ ಇವೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ. ಸೊ ಇದರಿಂದಾಗಿ ಇದನ್ನ ವಾಟರ್ ಏರೋಬಿಕ್ಸ್ ಅಂತ ಹೇಳ್ತೀವಿ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಅಂದರೆ, ಈಗ ಪೂಲಲ್ಲಿ ಇಳಿದಾಗ, ನೀರಲ್ಲಿದ್ದಾಗ ಬಯಾನ್ಸಿ ಮತ್ತು ವಾಟರ್ ವೇವ್ಸ್ ಇರುತ್ತಲ್ಲ, ಅದರ ಎಫೆಕ್ಟಿಂದಾಗಿ ನಮ್ಮದು ಬಾಡಿ ವೇಟ್ ಜಾಯಿಂಟ್ಸ್ ಮೇಲೆ ಅಷ್ಟು ಇಂಪ್ಯಾಕ್ಟ್ ಮಾಡಲ್ಲ. ಅವಾಗ ಜಾಯಿಂಟ್ಸು ಫ್ರೀ ಆಗುತ್ತೆ. ಸೊ ಜಾಯಿಂಟ್ಸ್ ಮೊಬಿಲಿಟಿ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೇ ನಾವು ಈ ಥರ ವಾಕಿಂಗು, ಆಮೇಲೆ ಅದರಲ್ಲೇ ರನ್ನಿಂಗ್ ಪ್ರಾಕ್ಟೀಸು ಅದರೆಲ್ಲ ಮಾಡೋದ್ರಿಂದ ಮಸಲ್ ಸ್ಟ್ರೆಂತ್ ಕೂಡ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ವಾಟರ್ದು ಪ್ರೆಷರಿಂದಾಗಿ ಆ ಪೇನ್ ಏನು ಪರ್ಸೀವ್ ಆಗ್ತಿರುತ್ತಲ್ಲ, ಆ ಪೇನ್ ಕೂಡ ಕಮ್ಮಿ ಆಗುತ್ತೆ. ಸೊ ಈ ಮೆಕಾನಿಸಮಲ್ಲಿ ಇದು ಆ್ಯಕ್ಟ್ ಆಗುತ್ತೆ. ಸೊ ಈಗ ಇದು ಇಂಡಿಯಾದಲ್ಲಿ ಅಪ್ಲೈ ಮಾಡೋಕ್ಕೆ ಪಾಸಿಬಲ್ ಇದೆಯಾ ಅಂತ ಕೇಳಿದ್ರೆ, ಒಂದೇನಂದರೆ ಇದು ಪಾಸಿಬಲ್ ಇದೆ. ಇದ್ರ ಬಗ್ಗೆ ನಾಲೆಜು, ಅವೇರ್ನೆಸ್ ಸ್ಪ್ರೆಡ್ ಮಾಡೋದು ನೆಸರಿ ಇದೆ. ಅದ್ರ ಜೊತೆಗೇನೆ ಈ ಪೂಲ್ ಸೈಡಲ್ಲೆಲ್ಲ ಎಕ್ಸ್ಪರ್ಟ್ ಅಸಿಸ್ಟೆಂಟ್ ಇದ್ರೆ ಇದನ್ನ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಆಮೇಲೆ ಕಾಸ್ಟ್ ಎಫೆಕ್ಟಿವ್ ಕೂಡ ಇದೆ. ಮೆಡಿಕೇಶನ್ಸಿಗೆ ಕಂಪೇರ್ ಮಾಡಿದ್ರೆ ಇದು ಕಾಸ್ಟ್ ಎಫೆಕ್ಟಿವ್ ಅಂತ ಹೇಳ್ಬೋದು. ವೀಕ್ಲಿ 2 ರಿಂದ 4 ಸೆಷನ್ನ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.